ಗೈಸ್ ಎಲ್ಲರೂ ಇದ್ರ ಅಂದ್ರೆ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ್ನಿ. ನಾನು ನಿಮ್ಮ ಗಾನವಿ ವಿಜಯ್. ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಲಲ್ಲಯ್ಯ. ನಮ್ಮನೆ ಡ್ಯೂಟಿಗೆ ಹೋದ್ರು, ಊಟ ಮಾಡ್ಕೊಂಡು ನಾನು ಲಾಗ್ ಶುರು ಮಾಡಿದ್ದೀನಿ ಗೈಸ್. ಇವಾಗ ಮಧ್ಯಾಹ್ನ ಇವತ್ತು ಡ್ಯೂಟಿ ಇದೆ. ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇಲ್ಲ. ನಮ್ಮ ದೇವಂಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಬರೆಸ್ಬೇಕು. ಇವಾಗ ಸರಿ ಕೂಚಿದ್ದೀವಿ. ಯಾಕಾಗ ಕೂತಿದ್ಯಾ? ನಮ್ಮ ಖುಷಿ ಕಿಟ್ಲೆ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೂ ಬರೆ ಕೊಟ್ಟಿದ್ದೀನಿ ಗೈಸ್. ನಾನು ಖುಷಿ ಬರೀತಾನೆ, ಬರೀತೀಯ ಬರೆಯಲ್ವೋ? ಬರೀತೀಯಾ? ಬೇಗ ಬರಿ. ಬಿ ಬರ್ತಿದ್ಯಾ? ಏ ಬರಿ. ಬೇಗ ಬರಿ. ಏನ ಬೇಗ ಬರ್ದು ಬಿಡು. ಏನ ಬರೀ ವಿಡಿಯೋದಲ್ಲಿ ತೋರಿಸ್ತೀನಿ. ಗುಡ್ ಅನ್ನ ಕೇಳ್ತೀನಿ. ಖುಷಿ ಗುಡ್ ಅನ್ಸ್ತೀನಿ. ಬೇಗ. ಅಷ್ಟೇ ಸಾಕು. ಸಾಕು ಸಾಕು. ಬರೀ ಇವಾಗ ಒಂದ ಹಾಕಿ ಅಲ್ಲಿಗೆ ಹೇಳೋದು, ಮಜ್ಜಿಗೆ ಎಳೆಯೋದು. ಎ ಬಿ ಬರೀತಾನೆ ಖುಷಿ. ಸಿ ಬರಿ. ಸೀನ ಬರಿ ಬರಿ ನೀನು. ಬರಿ ಅಂದೆ. ಬರೀ ನಗಡದೆ ಆಯ್ತು ಗೈಸ್. ಬರಿ ಅಂದ್ರ ಅವನು ನಮ್ ದಿವಂಗ್ ಬರ್ಸನ ಗೈಸ್. ಬೇಗ ಬೇಗ ನಿಮ್ಗೂ ತೋರಿಸ್ತೀನಿ ಮನಿ ಏನ್ ಬರೀತಾನೆ ಅಂತ. ಅಷ್ಟು ಏನು ಹೋಮ್ವರ್ಕ್ ಕೊಟ್ಟವ್ರೆ ಮೇಡಮ್ ಗೈಸ್. ಆಯ್ತು, ಏನು ಹೋಮ್ವರ್ಕ್ ಕೊಟ್ಟವ್ರೆ ದಿವಿಗೆ. ಇದು ಗೈಸ್ ಕೈ ಹಿಡ್ಕೊಂಡು ಬರ್ಸಿರೋದು ನಾನು. ಸ್ಕೂಲಲ್ಲಿ ಬರ್ಸಿರೋದಿಲ್ಲ ಬಾಬು ನೋಡಿ. ಇದು ಸ್ಕೂಲಲ್ಲಿ ಬರ್ಸಿರೋದು, ಇದು ನಾನು ಮನೇಲಿ ಕೈ ಹಿಡ್ಕೊಂಡು ಬರ್ಸಿರೋದು. ಡಿಫ್ರೆನ್ಸ್ ನೋಡಿ ಗೈಸ್ ಇಲ್ಲಿ. ಇದು ಅವನೇ ಬರ್ದಿರೋದು ಸ್ಕೂಲಲ್ಲಿ, ಇದು ನಾನು ಬರ್ಸಿರೋದು ಕೈ ಹಿಡ್ಕೊಂಡು. ಇದೆಲ್ಲ ನೀನೇ ಬರ್ದಿದ್ದಾ? ಮೇಲ್ ಬರ್ಕೊಟ್ಟಿದ್ರಾ? ಲೈನ್ ಎಲ್ಲ ಹಾಕೊಂಡು ನೋಡಿ ಇಲ್ಲಿ. ಇದನ್ನ ಫುಲ್ ಮ್ಯಾಮ್ ಬರ್ಕೊಟ್ರಾ? ನೀನ್ ಬರ್ದಿಲ್ವಾ? ಇದು ನೀನ್ ಬರ್ದಾ? ಏ ಮೇಲ್ ಲೈನ್ ಬರ್ಕೊಟ್ಟಿರ್ತಾರೆ, ಇದು ನೀನ್ ಬರ್ದಿರ್ತೀಯ. ತೋರ್ಸ್ಕೊಟ್ಟಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಇದು ನಾನು ಮನೇಲಿ ಕೈ ಹಿಡ್ಕೊಂಡ್ ಬರ್ಸಿರೋದು. ಸ್ಟಾರ್ ಅಲ್ಲ, ಅದು ಸೈನ್. ಅದು ಇದು ನಾನು ಕೈ ಹಿಡ್ಕೊಂಡ್ ಬರ್ಸಿರೋದಲ್ಲ, ಅವನೇ ಬರ್ದಿರೋದು ಇದನ್ನ ಅನ್ಸುತ್ತೆ. ಅವನೇ ಬರ್ದಿರೋದು ಕೈ. ಇದನ್ನ ಇದು ಅವನೇ ಬರ್ದಿರೋದು. ಇದು ಸ್ಕೂಲಲ್ಲಿ ಬರ್ದಿರೋದು. ಇಲ್ಲಿ ಕ್ಲೀನಾಗಿ ಬರ್ದಿದ್ಯಾ ಮಗ್ನೆ. ಇಲ್ಲೇಕೆ ಇಲ್ಲೆಲ್ಲ 2 ಗೀಟು 3 ಗೀಟ್ ಹಾಕ್ಸ್ಕೊಂಡಿರೋದು. ಸ್ಕೈ ಲೈನ್ ಲೆಟರ್ಸು, ಗ್ರಾಸ್ ಲೈನ್ ಲೆಟರ್ಸು, ರೂಟ್ ಲೈನ್ ಲೆಟರ್ಸು, ಸ್ಕೈ ಅಂಡ್ ರೂಟ್ ಲೈನ್ ಲೆಟರ್ಸು. ಆಮೇಲೆ ಇಲ್ಲಿ ABCD. ಇಲ್ಲಿ ಸ್ಟಾರ್ ಹಾಕೋರೆ ಮಗ್ನೆ. ಇಲ್ಲಡೆ ಸ್ಟಾರ್ ಹಾಕೋರೆ. ಕ್ಲೀನಾಗಿ ಬರ್ದಿದ್ದಾನೆ ದಿವಾ. ವೆರಿ ಗುಡ್ ಮಗ್ನೆ. ಇವಾಗ ಇದನ್ನು ನೋಡ್ಕೊಂಡು ಬರಿತೀಯ ಇಲ್ಲಿ. ಇದಕ್ಕೆ ಇವಾಗ ಕೊಟ್ಟವ್ರೆ ಇದನ್ನ. ತಡಿ. ಇದ್ರಲ್ಲಿ ನೋಡ್ಕೊಂಡು ಹೇಳ್ಕೊಂಡು ಸ್ಕೈ ಲೆಟರ್ಸ್ ಅಂತ ಇದನ್ನ ಬರಿಬೇಕಾ ಇಲ್ಲಿ? ಇದೆಲ್ಲ ಇದು ಬರೀತೀವಿ ಫಸ್ಟು. ವೇಟ್. ಇದು ಬರೀತೀವಿ ಹಿಂದಿ ನೋಡಿ. ಇಲ್ಲಿ ಗುಡ್ಡ ಹಾಕ್ಸ್ಕೊಂಡಿದ್ದಾನೆ ಇವನೇ. ಬರ್ದವನೆ ಲೈನ್ ಹಾಕಿ ಅಂತ ಹಾಕೋರೆ, ಲೈನ್ ಹಾಕಿಲ್ಲ. ಅದು ನಂಗೆ ಇನ್ನೂ ಗೊತ್ತಿರಲಿಲ್ಲ. ಇದಕ್ಕೆ ಲೈನ್ ಹಾಕ್ಸ್ಕೊಂಡು ಹಾಕ್ಕೊಟ್ಟಿದ್ದೆ. ತಡಿ ವೇಟ್. ಇದಕ್ಕೆ ಗುಡ್ಡ ಹಾಕೋರೆ ವೆರಿ ಗುಡ್ ಅಂತ, ಯಾಕೆಂದರೆ ಚೆನ್ನಾಗಿ ಬರ್ದಿದ್ದಾನೆ. ಇದಕ್ಕೆ ನೋಡಿ ಬೇಕಾಬಿಟ್ಟು ಬರ್ದಿದ್ದಾನೆ. ಆಮೇಲೆ ಬರೆಯೋಕ್ಕೂ ಬರ್ತಾಯಿಲ್ಲ. ಇದೊಂದು ಸರಕ್ಕೆ ಕೈ ಹಿಡ್ಕೊಂಡು ಬರ್ಸಿದ್ದೀನಿ. ಹಂಗಾರು ಕೈ ಹಿಡ್ಕೊಂಡು ಬರ್ಸಿದ್ರು ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಇವತ್ತು ಹೂ ಕೊಟ್ಟವ್ರೆ. ಹೂ ಅಂತ ಬರಿಬೇಕು ಇವಾಗ ಹೇಳ್ಕೊಂಡು. ಊಲ್ ಅಂದ್ರೆ ಏನು? ಏನು? ಗೂಬೇನು. ಊನ್ ಅಂದ್ರೆ ಊನು.
ತಡಿ ಹಿಂದಿ ಬುಕ್ ಎಲ್ಲೈತೆ? ಹೇಳ್ತೀನಿ ತಡಿ ಇಲ್ಲೇ ಐತಲ್ಲ. ಊನಂದ್ರೆ ಇದು ಇಲ್ಲ, ಊನಂದ್ರೆ ಇದು ಊನ್ ಅಂತ ಐತಪ್ಪ, ಇಲ್ಲಿ ಊಟ ಅಂತ ಐತೆ. ಇಲ್ಲಮ್ಮ ಹಂಗೆ ಇಲ್ಲದು ಅದು. ಏ ಇಲ್ಲ ಕಣ, ಸ್ಪೆಲ್ಲಿಂಗ್ ಇಲ್ಲಿ ನೋಡು, ಊನ್ ಅಂತ ಐತೆ ಇಲ್ಲಿ. ಊನ್ ಇಲ್ಲ ಅಂತ ಹತ್ರ ಇಲ್ಲ, ಊಟ ಹೇಳ್ತೆ. ಅಂತ ಐತೆ ಇಲ್ಲಿ. ಒಂಟೆಗೆ ಹತ್ರ ಅಂತಾರೆ. ಇದು ಊಲ್ ಕರೆಕ್ಟಾಗಿ ಬರ್ದವ್ರೆ. ಇದೊಂದು ಚೇಂಜ್ ಮಾಡವ್ರೆ. ನೋಡಮ್ಮ ಹಂಗೆ ಇಲ್ಲ. ಬರೀ ಫಸ್ಟ್ ಇದು ಬರೀತಿ, ಈಸಿ ಐತೆ ಇದು ಹಿಂದಿ. ಫಸ್ಟ್ ಇದು ಬರ್ಬಿಡು. ಇಲ್ಲ ಇಲ್ಲಪ್ಪ, ಇಂಗ್ಲೀಷೇ ಫಸ್ಟ್ ಬರೆಯೋದಾ? ಇಲ್ಲಂದ್ರೆ ಅಮಲ್ ಬರ್ಸೋಕೆ ಗಜ್ಜಿ ಪಿಜ್ಜಿ ಬರೀತೀನಿ. ಏನು ಬರೀತೀಯ? ಗಜ್ಜಿ ಬಿತ್ತೀನಿ. ಆಯಿತು, ಬಳಸ್ಬಿಡೋಣ. ಆಯ್ತು, ಇವಾಗ ನಾನು ಕೇಳ್ತೀನಿ, ಅದನ್ನೆಲ್ಲ ಹೇಳು ಆಯಿತಾ? ಅನರ್. ಅನಲ್ ಅಂದ್ರೆ ದಾಳಿಂಬೆ. ಆಯಿತು. ಆಮ್. ಆಮ್ ಅಂದ್ರೆ ಮ್ಯಾಂಗೋ. ಹಿಮಾಲಿ. ಹಿಮಾಲಯ ಅಂದ್ರೆ ಹಿಮಾಲಯ ಅಂದ್ರೆ ಹುಣಸೆಹಣ್ಣು. ಹುಣಸೆಹಣ್ಣು. ಈಕ್. ಈಕ್ ಅಂದ್ರೆ ಕಪ್ಪು. ಕಬ್ಬ. ಊಲ್. ಊಲ್ ಅಂದ್ರೆ ಕಾಗೆ. ಅಲ್ಲಲೇ. ಗೂಬೆ. ಊಟ್. ಊಟ ಅಂದ್ರೆ ಒಂಟೆ. ಒಂಟೆ. ಋಷಿ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ಸಾಕು ಬಿಡು. ಕಾಲು. ಏನು? ಕೇಳೋಣ, ಹೇಳ್ತೀಯಾ? ಎರಿ ಅಂದ್ರೆ ಎಡಿ. ಕಾಲ್. ಕಾಲ್. ಎನಕ್. 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 ಎಡಕ್ ಅಂದ್ರೆ ಎಡಕ್. ಎನಕ್. ಎನಕ್ ಅಂದ್ರೆ ಎನಕ್ ಅಂದ್ರೆ ಕಿವಿ ಅಲ್ಲ, ಏನದು? ಅದು ಗೇಜು. ಗೇಜು. ಗಾಜು. ಗ್ಯಾಜು ಅಲ್ಲ, ಇದು ಕನ್ನಡಕ. ಕನಕ. ಕನಕ. ಆಗಲಿ ದಿಂಗೆ. ಒಣ್ಕಳಿ. ಒಣ್ಕಳಿ ರುಬ್ಬದ. ಔರತ್ ಅಂದ್ರೆ ಹೆಣ್ಣು. ಹೆಣ್ಣು. ಮ್ಯಾನ್. ಅಂಗೂರ್. ಅಂದ್ರೆ ದಾಳಿಂಬೆ. ಅಲ್ಲ, ಅಂಗೂರ್. ಇವಾಗ ಗೋಡಂಬಿ ಜೊತೆ ಏನ್ ತಿಂತೀಯ? ಗೋಡಂಬಿ ಜೊತೆ ದ್ರಾಕ್ಷಿ. ಕಬೂರತ್. ಪಾರಿವಾಳ. ಕರಗೋಶ ಅಂದ್ರೆ ಮಸೂಲೆ. ಅಲ್ಲ, ಮೊಲ. ಗೈಸ್, ಇವಾಗ ಬರೀತೀವಿ. ಕ್ಲೀನಾಗಿ ಇಟ್ಕೋಪೋ ಬುಕ್ಕ. ಇವಾಗ ಬರ್ಕೊಂಡು ಹೋಗು. ನಾನು ಒಂದೊಂದು ಸ್ಪೆಲ್ಲಿಂಗ್ ತೋರಿಸ್ತೀನಿ. ಯಾವ ಗೀಟಿಂದ ಯಾವ ಗೀಟ್ವರೆಗೆ ಬರೀಬೇಕು ಅದನ್ನ ನೋಡ್ಕೋಬೇಕು. ನೋಡಿಲಿ, ನೋಡು. ನಿನ್ ಕಾಣಲ್ಲ. ನಿನ್ಗೆ ಚಕ್ಲು ಬಟ್ಟೆ ಕೊಂಬರಿಯನ್ನೆಲ್ಲ ತೋರ್ಸ್ ನಂಗೆ. ಸ್ಕೈ ಲೆಟರ್, ಅದು ಸ್ಕೈ ಲೈನ್ ಲೆಟರ್. ಏನ್ ಹೇಳು? ಸ್ಕೈ ಲೈನ್ ಲೆಟರ್ಸ್. ಏನದು? ಯಾವ ಲೆಟರು? BDHKLT ಎಲ್ಲ ಏನದು? LT. 6 letters ಓನ್ಲಿ. ಡಿ ಹೆಂಗ್ ಬರ್ದಿದ್ಯಾ ತೋರ್ಸು. ಕ್ಲೀನಾಗಿ ಬರೆಯಪ್ಪೋ. ನಾನು ಒಂದೇ ಸಲ ಹೇಳ್ಕೊಡೋದು ದಿವಿ. ಮತ್ತೆ ಮತ್ತೆ ಹೇಳಿಸ್ಕೊಂಡು ಮತ್ತೆ ಇವಾಗ ಹೀಗೆ ಹೆಂಗ್ ಮಾಡ್ಬೇಕು, ಹೆಂಗ್ ಇದು ಮಾಡಬೇಕು. ಅಷ್ಟೇ. ಇವಾಗ ಐ ಬರಿ. ಸ್ಮಾಲ್ ಐ ಬರಿ. ಮೇಲ್ ಚುಕ್ಕಿ ಹಾಕ್ಬೇಕು. ಟಚ್ ಆದಂಗೆ ಇರಬಾರ್ದು, ಟಚ್ ಮಾಡಬಾರ್ದು ಅದು ಇದಕ್ಕೆ. ಓಕೆನಾ? ಇವಾಗ ಎಂ ಬರಿ. ಸ್ಮಾಲ್ ಎಮ್. ಇಲ್ಲಿ ಪ್ಲೇಸ್ ಐತೆ, ಕಣ್ಕಾಣಲ್ವ ನಿಂಗೆ? ಇಲ್ಲಿ ಪ್ಲೇಸ್ ಐತೆ ನೋಡು. ಮೊಬೈಲ್ ಸ್ಕಿಪ್ ಮಾಡಕ್ ಹೇಳು, ಸ್ಕಿಪ್ ಮಾಡ್ತೀಯಾ? ನೋಡಿ ಇಲ್ಲಿ ಎಮ್ ಐತೆ ಇಲ್ಲಿ. ಇಲ್ಲಿ ಮೇಲೆ ಮೇಲೆ ಹಾಕ್ಬೋದ? ಒಂಚೂರು ಎಳಿಬೇಕು ಈ ಕಡೆ ಸೈಡಿಗೆ, ಮೇಲೆ ಹಾಕಂಗಿಲ್ಲ. ಕ್ಲೀನಾಗಿ ಇನ್ನೊಂಚೂರು.
ಆಟ ಬೇಗ ಅವನು ಆಟ ಆಡ್ಲಿ ನೀನು ಸ್ಕೂಲ್ಗೆ ಹೋಯ್ತಿರೋದು. ಕೆಳಗಡೆ ಇವಾಗ ಎನ್ ಬರಿ ಎನ್ ವೀಟಲ್ಲ ಬಡಿಯತ ಎನ್ನು ಎಲ್ಲಿದೆ ಇಲ್ಲಿ ಹೆಂಗ್ ಅದೇ ತಿಂತೀಯ ಅಂದ್ರೆ ಇವಾಗ ಜಾಮಿಟ್ರಿ ನೋಡಿಲ್ಲ. ಕೋಲ್ ತರಗೊಂಡೆ ಗಿಲ್ಕಿ ಅಂತೆ, ಜಾಮಿಟ್ರಿ ಅನ್ನಕ್ ಬರಲ್ಲ ಗಿಲ್ಕಿ ಅಂತೆ. ಬರ್ದೇನೋ 3ನ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬರೀ ಹೇಳ್ತೀನಿ, ಜಿ ಬರೀ. ಜಿ ಈ ಥರ ಜಿ ಇಲ್ಲಿ ಟಚ್ ಆಗಿ ಕೆಳಗಡೆ ಟಚ್ ಆಗಬೇಕು. ಮೇಲಲ್ಲ, ಆಮೇಲೆ ಇಲ್ಲಿ ಮೇಲೆ ಹೆಂಗ್ ತಿಂತಿ ಗೊತ್ತ ಇವಾಗ, ಎಲ್ಲಿ ಇಲ್ಲಿ ಮೇಲ್ ಬರಿಬೇಕು, ಅಲ್ಲಲ್ಲ ಮಧ್ಯದಲ್ಲಿ ಇಲ್ಲಿಂದ ಜಿ ಬರೆಯೋದು ನೋಡಿ. ಇಲ್ಲಿ ಕೊಟ್ಟಿಲ್ವ, ಇಲ್ಲಿ ಕನ್ನಡನೇ ಅರ್ಥ ಆಗಲ್ವಲ್ತೀವಿ ನಿಂಗೆ. ಕನ್ನಡ ಅರ್ಥ ಆಗೋದನ್ನ ನಾನು ನೆನೆಸ್ಬೇಕಂತೆ ಕೈಸಿವನಿಗೆ. ಆಯ್ತು, ಇವಾಗ ವೈ ಬರಿ. ಹೇಳಿ ಇನ್ನೊಂದ್ಸಲಿ ಏನದು, ಏನ್ ಮಾಡೋಣ ಹೇಳು. ಇನ್ನೊಂದು ಕೊಡ್ತೀನಿ, ಬರ್ದಿರಾನೆ ತಿಂತಿ. ಇವಾಗ ನೀನೇ ಬರ್ದ್ಬಿಡಪ್ಪ ಅಂತ ನನಗೆ ಹೇಳ್ತಿದ್ದಾನೆ ಗೈಸ್ ಇವನು. ನಾನು ಸ್ಕೂಲ್ಗೆ ಹೋಗ್ಬೇಕಾ ಇವಾಗ? ಇಲ್ಲ, ಫೈನಲಿ ಬರ್ದ ಗೈಸ್ ಹೋಮ್ವರ್ಕ. ನಿಮ್ ಬರ್ದೇ ಅಲ್ವಾ? ಈ ಹೋಮ್ವರ್ಕ್ ಮುಗೀತು. ಇವಾಗ ಹಿಂದಿ ಗೈಸ್, ಹಿಂದಿ ಬರೆಸ್ಬೇಕು ಇವಾಗ. ಇದಕ್ಕೆ ಎರೆ ಬೇರೆ ಹಾಕೊಡ್ಬೇಕು ಇವಾಗ. ಅವನೇ ಬರ್ಕೊಂಡು ಹೋಗ್ತಾರೆ. ಹೇಳ್ಕೊಂಬರಿ ಹೂ ಅಂತ ಅಂದ್ಬಿಟ್ಟು ಆಯ್ತಾ. ನೋಡಿ ಪೆನ್ಸಿಲ್ ಬಾಯ್ ಹಾಕೋಬೇಡ ಅಂದ್ರೆ ಯಾಕೆ ದಿವಿ ಹಿಂಗೆ ಕೂತ್ಕೊಳ್ಳೋದು ನೀನು? ಬ್ಯಾಡ್ ಬಾಯ್, ಎಲ್ಲರೂ ಬ್ಯಾಡ್ ಅಂತ ಕಮೆಂಟ್ ಹಾಕಿ ಗೈಸ್. ದಿವಂಗೆ ಹೇಳಿದ ಮಾತು ಕೇಳ್ತಲ್ಲ ಇವನು ಬ್ಯಾಡ್ ಅಂತ ಕಮೆಂಟ್ ಹಾಕಿ, ಖುಷಿಗೂ ಬ್ಯಾಡ್ ಅಂತ ಕಮೆಂಟ್ ಹಾಕಿ. ಇಬ್ರು ಬ್ಯಾಡ್. ನೀನು ಬರೀತಾ ಎಲ್ಲ ಆಟ ಆಡ್ತಿದ್ಯಾ, ಇವನು ಬಾಯಿಗೆ ಹಾಕೊಳ್ಳೋದು ಪೆನ್ಸಿಲ. ಸಾರಿ ಹೇಳು ಅಮ್ಮಂಗೆ. ಸಾರಿ ಅಮ್ಮ ಅನ್ನೋ. ಸರಿ ಕೂಚು, ಡೀಸೆಂಟಾಗಿ ಕೂಚು, ಡೀಸೆಂಟಾಗಿ ಇರಬೇಕು. ಕರೆಕ್ಟಾಗಿ ಕೂಚು ಫಸ್ಟು. ಇನ್ಮೇಲೆ ಹೆಂಗೆ ಕುತ್ಕೋತೀಯಾ? ಡೀಸೆಂಟಾಗಿ ಕುತ್ಕೋತೀಯ ಇನ್ಮೇಲೆ? ಕಾಲ್ ಮೇಲೆ ಹಾಕೊಳ್ಳೋದು ಹಂಗೆಲ್ಲ ಕುತ್ಕೋಬಾರ್ದು. ಸ್ಕೂಲಲ್ಲಿ ಹಿಂಗೆ ಕುತ್ಕೋತೀಯಾ? ಹೆಂಗ್ ಕುತ್ಕೋತೀಯ ಸ್ಕೂಲಲ್ಲಿ? ಸ್ಕೂಲಲ್ಲಿ ಹೆಂಗ್ ಕುತ್ಕೋತೀಯಾ? ಆಯ್ತು, ಸ್ಕೂಲಲ್ಲಿ ಹೆಂಗ್ ಕುತ್ಕೋತೀಯಾ? ಸ್ಕೂಲಲ್ಲಿ ಹೆಂಗ್ ಕುತ್ಕೊಳ್ಳೋದು? ಕಾಲ್ ಮೇಕ್ ಹಾಕೊಂಡ್ ಕುತ್ಕೋತೀಯಾ? ತಪ್ಪು ತಾನೇ ಅದು. ಸ್ಕೂಲಲ್ಲಿ ಹೆಂಗಿರ್ತೀರಾ ಹಂಗೇನೆ ಕುತ್ಕೋಬೇಕು ಮನೇಲಿ ಡೀಸೆಂಟಾಗೆ. ಊಟ ಮಾಡ್ಬೇಕಾದ್ರೆ ಚಕ್ರ ಬಟ್ಟೆ ಹಾಕೊಂಡ್ ಕುತ್ಕೋಬಹುದು, ಬರಿಬೇಕಾದ್ರೂ ಈ ತರ ಹಾಕೊಂಡ್ ಕುತ್ಕೋಬಹುದು. ಸ್ಕೂಲಲ್ಲಿ ಕೂತಂಗೆ ಕುತ್ಕೋಬೇಕು ಅಂತಾನೆ ಏನಿಲ್ಲ. ಹಂಗ್ಬಿಟ್ಟು ಕಾಲ್ ಮೇಲ್ ಹಾಕೊಳ್ಳೋದು, ಕಾಲ್ ಆ ಕಡೆಕೊಂದ್ ಹಾಕೊಳ್ಳೋದು, ಈ ಕಡೆಕೊಂದ್ ಹಾಕೊಳ್ಳೋದು, ಆ ಥರ ಎಲ್ಲ ಕುತ್ಕೋಬಾರ್ದು. ಡಿಸಿಪ್ಲಿನ್ ಆಗಿರ್ಬೇಕು ಯಾವತ್ತೂ. ಜನವರಿ ಫೆಬ್ರವರಿ ಹೇಳು. जनवरी फरवरी मार्च अप्रैल मई जून जुलाई अगस्त सितंबर अक्टूबर नवंबर दिसंबर. ವೆರಿ ಗುಡ್. ಸಂಡೇ ಮಂಡೇ ಹೇಳು. संडे मंडे ट्यूसडे वेडनेसडे थर्सडे ट्यूसडे. ಫಸ್ಟ್ ಇಂದ ಹೇಳು. ತಪ್ಪು ಹೇಳ್ದೆ. ಏಯ್ ಮುಂದೆ ಹೊಡೆದು ಬಿಡ್ತೀನಿ ಇವಾಗ. ಸಂಡೇ ಮಂಡೇ ಟ್ಯೂಸಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ. ವೆರಿ ಗುಡ್, ಗುಡ್ ಬಾಯ್. ವೆರಿ ಗುಡ್. ಆಮೇಲೆ ಇನ್ನೇನು ಗೊತ್ತು ನಿಂಗೆ? ಇನ್ನೇ ಗೊತ್ತು ನಿಂಗೆ? ನಂಗೆ ಪೆನ್ಸಿಲ್ ಗೊತ್ತು, ಚಿಕನ್ ಗೊತ್ತು. ಎಲ್ಲನಾ ಚಿಕನ್ ಗೊತ್ತು ನಂಗೆ. ಏನು ಅಲ್ಲ, ಟೀನರು ಅದು ಫಸ್ಟ್ ಟೀ ಬರಲ್ಲ. ಟೀ ಬಂತು ಇವಾಗ. ಅಮ್ಮ ಅಮ್ಮ ನಾನು ಹೇಳ್ತಿದ್ದು ತಪ್ಪು. ತಪ್ಪೇ ನೀನು ಹೇಳ್ತಿರೋದು. ಇವಾಗ ಬರ್ಬಿಡು, ಆಮೇಲೆ ಹೇಳ್ಕೊಡ್ತೀನಿ. ನೆನ್ನೆಲ್ಲ ಬರ್ಸಿದ್ನಲ್ಲ ಎಲ್ಲ ನೋಡಿ ಗೈಸ್. ಇಷ್ಟು ಇವನು ನೋಡ್ದಲ್ಲೇ ಬರ್ದಿರೋದು, ಕಲ್ತಿರೋದು. ಕಾಣ್ತಾನೆ ಇಲ್ಲ ನಿಮಗೆ ನೋಡಿ ಅವನ ಅಕ್ಷರಗಳ. ಬಾಕ್ಸು, ಪೆನ್ನು, ಕ್ಯಾಟು, ಟಬ್ಬು, ಹ್ಯಾಂಟು, ಬ್ಯಾಗು, ಅಟ್ಟು, ಎನ್ನು, ಜಿಪ್ಪು, ಬಾಕ್ಸು ಅಲ್ಲ ಫಾಕ್ಸು, ಕಿಂಗು, ಲಯನ್ನು, ಬಾಲು, ಹ್ಯಾಂಡು. ಇದೇನೋ ಬರೆಯೋಕೆ ಹೋಗೋನೆ ಸರಿಯಾಗಿ ಬರ್ದಿಲ್ಲ. ಇದು ಲಯನ ಏನೋ ಬರ್ದ, ಲ್ಯಾಂಪ್ ಅನ್ಸುತ್ತೆ. ಇದು ನೋಡ್ಕೊಂಡು ಬರ್ದಿದೆ, ಏನಂತ ಗೊತ್ತಿಲ್ಲ. ಇದು ಲ್ಯಾಂಪು, ಇದು ಲಯನ್ ಬರೆಯೋಕೆ ಹೋಗೋನೆ.
ಇದು ಫಿಶ್ ಏನೋ ಬರೆಯೋಕೆ ಹೋಗೋಣ ಅನಿಸುತ್ತೆ, ನಾನೇ ಕನ್ಫ್ಯೂಸ್ ಆದೆ. ಇದು ಲ್ಯಾಂಪು, ಲಯನ್ ಬರೆಯೋಕೆ ಹೋಗಿ ಬರ್ದಿಲ್ಲ ಕರೆಕ್ಟಾಗಿ. ಇಷ್ಟನ್ನು ಕಲ್ತಿದ್ದಾನೆ, ಇನ್ನೂ ಬರಿತಾನೆ ಗೈಸ್, ಇನ್ನೂ ತುಂಬ ಬರಿತಾನೆ. ಏನಕ್ಕೆ ಏನಕ್ಕೆ ಆಮೇಲೆ ಸ್ಟೈಲಿಶ್ ಅಕ್ಷರದಲ್ಲಿ ನಮ್ಮನೆಯವರು ನೀನು ಬರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಸಂಡೇ ಮಂಡೇ ಬರ್ದೆ ಇಲ್ಲಿ. ನಮ್ಮನೆಯವರು ಅದನ್ನ ನೋಡ್ಕೊಂಡು ಬರಿತೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ನಮ್ಮನೆಯವ್ರು ಬರ್ದಿರೋದು ಇದು ಹ್ಯಾಂಡ್ ರೈಟಿಂಗು. ನಮ್ಮನೆಯವರಿಗೆ ಸ್ಟೈಲಿಶ್ ಅಕ್ಷರ ಬರಲ್ಲ, ನನಗೆ ಬರುತ್ತೆ. ಆಮೇಲಿಂದ ನನಗೆ ಕನ್ನಡ ಬರಲ್ಲ. ಇದು ನಮ್ಮನೆಯವ್ರು ಬರ್ದಿರೋದು, ಇದು ನಾನು ಬರ್ದಿರೋದು. ಇಲ್ಲಿ ತೋರಿಸ್ತೀನಿ ತಡಿ. ನನಗೆ ಬರೆಯಕ್ಕೆ ಬರಲ್ಲ. ಇಲ್ಲಿಲ್ಲ, ಇನ್ನೊಂದು ಬುಕ್ಕಲ್ಲಿ ಐತೆ. ಅದು ಪೆನ್, ಅದು ಪೆನ್ಸಿಲ್ ಹೇಳಿದ್ ನೀನು, ಪೆನ್ಸಿಲ್ ಹೇಳಿದ್ದು. ಪೆನ್ಸಿಲು ದೊಡ್ಡದಾಗೈತೆ, ಪೆನ್ ಆದರೆ ಈಸಿಯಾಗೈತೆ ಗೈಸ್, ಅದಕ್ಕೆ ಹೇಳ್ಬಿಡ್ತಾನೆ. ಪೆನ್ಸಿಲ್ ಇನ್ನೂ ಕಲ್ತಿಲ್ಲ ಅವನು, ತಪ್ಪಾಗೆ ಪೆನ್ಸಿಲ್ ಅಂದ್ಕೊಡೋನೆ, ಅದರಿಂದ ಹೇಳ್ತಿದ್ದಾನೆ. ಇದೇನು ಮಂಗ್ನೆ ಕಾಕನ್ಯದೇನೋ ಒತ್ತಕ್ಷರ ಅನ್ಸುತ್ತೆ ಇದು. ನನ್ನ ಕನ್ನಡ ಇದ್ದು ನಾನು ಬರ್ದಿರೋದು, ಇದು ಇದೆರಡು ನಾನು ಬರ್ದಿರೋದು, ಇದು ನಮ್ಮನೆಯವರು ಬರ್ದಿರೋದು, ಇದೆರಡು ಸಂಡೇ ಮಂಡೇ ಅಂತ. ನನ್ನ ಅಕ್ಷರ ಕನ್ನಡ ಚೆನ್ನಾಗಿಲ್ಲ ಗೈಸ್. ನೋಡಿ ನಮ್ಮನೆಯವ್ರ ಅಕ್ಷರ ಎಷ್ಟು ಚೆನ್ನಾಗೈತೆ, ಸ್ಟೈಲಿಶ್ ಆಗಿ. ಅರೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ ನಮ್ಮನೆಯವ್ರದ್ದು. ಎಸ್ ನೋಡಿ ಹೆಂಗೆ ಬರ್ದವ್ರು ನಮ್ಮನೆಯವರು. ವೈ ನೋಡಿ, ಡಿ ನೋಡಿ, ಆದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಇದು ಮಾಡೋರೆ. ನಂದಂತೂ ಕನ್ನಡ ನೋಡೋಕ್ಕೆ ಆಗಲ್ಲ, ಹಂಗೆ ಐತೆ. ನಮ್ಮನೆಯವ್ರ ಕನ್ನಡ ಹ್ಯಾಂಡ್ ರೈಟಿಂಗ್ ನಂಗೆ ತುಂಬ ಇಷ್ಟ. ನಮ್ಮನೆಯವ್ರದ್ದು ನಮ್ಮನೆಯವ್ರಿಗೆ ನಾನು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ತುಂಬ ಇಷ್ಟ. ನೀನು ಬರೆಯೋದ ಕ್ಲೀನಾಗಿ ಕನ್ನಡ ಇಂಗ್ಲೀಷ್ ಎರಡೂ ಕಲ್ತ್ಕೋಬೇಕು ಮನೆ, ಕ್ಲೀನಾಗಿ ಬರೆಯೋದನ್ನ. ಇವಾಗ ಹಿಂದಿ ಹೋಮ್ವರ್ಕ್ ಬರ್ಬಿಡು. ಆಮೇಲೆ ಇಷ್ಟೆಲ್ಲ ಬುಕ್ ಇರೋದು ಇವನಿಗೆ ಬರೀ ಬರ್ದಿರೋದೇ. ಅವ್ನು ಸ್ಕೂಲಲ್ಲಿ ಅಂತೀನಿ. ಇವಾಗ ಇದ್ರಲ್ಲಿ ಏನು ಕೊಡ್ತಾರೆ ಹೋಮ್ವರ್ಕ, ಅದನ್ನೆಲ್ಲ ಇದಕ್ಕೆ ಬರಿತಾನೆ. ಆಮೇಲೆ ಈ ಥರ ಫ್ರಮ್ ಅಂತ ಬರೆಯಕ್ಕೆ ಬರ್ತಿರ್ಲಿಲ್ಲ ಅವ್ನಿಗೆ. ಇದ್ರಲ್ಲಿ ಬರೆಯಕ್ಕೆ ಬರ್ತಿರ್ಲಿಲ್ಲ. ಈನ ನಾನೇ ಬರ್ಸಿ ಖುಷಿ ಗೈಸ್. ಅದೆಲ್ಲ ಕಿತಾಪತಿ ಅವ್ನು ಸ್ಕೂಲಲ್ಲಿ ಏನು ಕಲಿತದನ್ನು ಮತ್ತೆ ಮನೇಲಿ ಹೋಮ್ವರ್ಕ್ ಬರ್ಸ್ತೀನಿ ಗೈಸ್ ನಾನು. ನೋಡಿ ಇಷ್ಟೂ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು ಇಂಗ್ಲೀಷಲ್ಲಿ. ಇದಿಷ್ಟೂ ಅವನಿಗೆ ಡೈಲಿ ಡಿಕ್ಟೇಷನ್ ಹೇಳೋದು ಅವರಪ್ಪ. ಇದನ್ನ ಬರಿ ಅಂದರೆ ಲ್ಯಾಂಪ್ ಆಗಲಿ, ಆಮೇಲೆ ಕಿಂಗು ಲಯನ್ ಆಗಲಿ, ಬಾಲ್ ಫಸ್ಟು ಚಿಕ್ಕ ವರ್ಡ್ಸ್ಗಳು ಕಳಿಸ್ಬಿಟ್ಟು ಆಮೇಲೆ ದೊಡ್ಡದಾಗಿ ಕಳ್ಸೋಣ ಅಂದ್ಬಿಟ್ಟು ಚಿಕ್ಕದು 3 ಅಕ್ಷರ ಬೇಗ ಕಳಿಸ್ಬಿಡೋದು. ಇವಾಗ ಟಾಪು, ಆಮೇಲೆ ಆ ಥರ ಇರೋದು ಫ್ಯಾನು, ಆ ಥರ 3 ಅಕ್ಷರ ಅದೆಲ್ಲ ಕಳಿಸ್ಬಿಟ್ಟು ಎಗ್, ಆ ಥರದ್ದೆಲ್ಲ ಕಳಿಸ್ಬಿಟ್ಟು ಆಮೇಲೆ 4 ಅಕ್ಷರ ಕಳಿಸೋದು. ಆಮೇಲೆ 5 ಅಂದರೆ ನೋಡ್ದಲ್ಲೇ ಬರೀ ಕಲ್ತ್ಕೊಳ್ಳೋದಕ್ಕೆ ಇದಿಷ್ಟೂ ಕಲಿಸ್ಬೇಕು. ಇದೆಲ್ಲ ಕಲ್ತಿದ್ದಾನೆ, ಇದರಲ್ಲೂ ಇದೆಲ್ಲ ತುಂಬ ಕಲ್ತಿದ್ದಾನೆ. ಅರೆ ಇದಿಷ್ಟು ಮಾತ್ರ ಟಿಕ್ ಮಾಡಿ. ಇವತ್ತು ಮತ್ತೆ ಡಿಕ್ಟೇಷನ್ ಕೊಡ್ತಾರೆ ಅವ್ರಪ್ಪ ಬಂದು ಸಂಜೆ. ಅವ್ನು ಬರೀಬೇಕು, ಇಲ್ಲಾಂದರೆ ಅವರಪ್ಪ ಕೋಲ್ ಇಟ್ಕೋತಾರೆ. ಹೆಂಗ್ ಬಿಡುತ್ತೆ? ಖುಷಿ ಬರೆಯಲ್ಲ ಅಂತ ಹೊಡ್ತವ್ರೆ ನೆನ್ನೆ ಗೈಸ್, ಪಾಪ ಹುಡ್ಗಂಗೆ. ನಮ್ಮ ದಿವಾನ ಅಷ್ಟೇನೆ ಗೈಸ್, ಅವ್ನು ಕಲಿತಾನೆ ಇರಲಿಲ್ಲ ಏನೂ. ಅವ್ರ ಅಪ್ಪ ಒಂದ್ಸಲಿ ರೂಮ್ಗೆ ಹಾಕೊಂಡು ಒಂದ್ಸಲಿ ಕಲ್ಸ್ಕೊಟ್ರು. ನಮ್ಮ ಎದುರುಗಡೆ ಇದ್ರೆ ಬರೆಯಲ್ಲ. ಡೋರಾಜ ಅವ್ರ ಅಪ್ಪ ಒಂದ್ಸಲಿ ಇಟ್ಕೋಬೇಕು ಖುಷಿಗೆ, ಅವಾಗ ಪಕ್ಕ ಕಲಿತಾನೆ ಗೈಸ್ ಅವನು. ಹೆಂಗ್ ಬೇಕಂಗ್ ಬರೆದಲ್ಲ ಮಂಗ್ನಿ, ಅದನ್ನ ಕ್ಲೀನಾಗಿ ಡೀಸೆಂಟಾಗಿ ನೋಡ್ಕೊಂಡ್ ಬರಿ. ಹೂ ಅಂತ ಹೇಳ್ಕೊಂಡ್ ಬರಿಬೇಕು. ಊಲ್ ಅಂತ ಹೇಳ್ಕೊಂಬರಿ, ಊಲ್ ಅಂತ ಹೇಳ್ಕೊಂಬರಿ ಗೈಸ್. ಇವಾಗ ಹಿಂದಿ ಬರೀತಿದ್ದೀನಿ. ಒಂದು ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜರ್ ಹಾಕಿದ್ದೀನಿ. ನಮ್ಮನೆಯವರು ಫೋನ ನೋಡ್ತಾರೆ, ಮಕ್ಕಳು ಕೊಡ್ತಾಳೆ ಅಂದ್ಬಿಟ್ಟು ಔಸ್ ಮಾಡಕ್ಬಿಟ್ಟು ಹೋಗಿದ್ರು. ಖುಷಿ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಸ್ವಿಚ್ ಆಫ್ ಆಗೈತೆ. ಚಾರ್ಜಲ್ಲಿದ್ದರೆ ಮಾತ್ರ ಅದು ಆನ್ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು. ಇಲ್ಲಾಂದರೆ ಯಾರು ನೋಡಿಲ್ಲ, ಯಾರ್ದು ಇದ್ದಿಲ್ಲ ಅಂದರೆ ಸ್ವಿಚ್ ಆಫ್ ಆಗುತ್ತೆ. ಅದು ನಮ್ಮನೆಯವ್ರಿಗೆ ಗೊತ್ತಿಲ್ಲ. ಇವಾಗ ಹಿಂದಿ ಬರೆಸ್ತಾ ಇದ್ದೀನಿ. ಜೊತೆಲಿ ಕೂತ್ಕೊಂಡ್ರೆ ಬರೀತಾನೆ ಗೈಸ್, ಇಲ್ಲಾಂದರೆ ಎಕ್ರ ಪೆಕ್ರ ಬರೆದ್ಬಿಟ್ಟು ಹೋಯ್ತಾನೆ. ಇವಾಗಲೂ ಅಷ್ಟೇ ತಪ್ಪು ಬರೀತಾನೋ ಅದೇ ತಿಂತಾನೆ. ನೋಡಿ ಇವಾಗ ಇಷ್ಟು ಗಂಟೆ ವೀಡಿಯೋ ಮಾಡ್ಕೊತಿರ್ಲಿಲ್ಲ, ಮುಂದೆನೇ ಇಟ್ಟು ಬರೆಸ್ತಿದ್ದೆ.
ನೋಡಿ ಎಷ್ಟು ಚೆನ್ನಾಗಿ ಬರ್ದವನೆ. ಇಲ್ಲಿ ಕರೆಕ್ಟಾಗಿ ಬರ್ದಿಲ್ಲ, ಇಲ್ಲಿ ಇವಾಗ ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಬರೆಯುತ್ತಿಲ್ಲ ಕರೆಕ್ಟಾಗಿ. ಬರ್ದಿಲ್ಲ ಅಂದರೆ ಇವಾಗ ಕ್ಲೀನಾಗೆ ಮ್ಯಾಮಿಗೆ ಫೋನ್ ಮಾಡ್ತೀನಿ ಇವಾಗ. ಏನು ಆಫ್ ಮಾಡೋಣ? ಬರೀ ಬೇಗ ಇವಾಗ. ಕ್ಲೀನಾಗಿ ಬರ್ದಿಲ್ಲ ಅಂದರೆ ನೋಡಿ ಇವಾಗ ಎಲ್ಲಿಗೆ ಟಚ್ ಮಾಡಬೇಕು, ಆ ಗೆರೆಯಲ್ಲೇ ಇರಬೇಕು ನನಗೆ. ನನಗಿಲ್ಲ ಅಂದರೆ ಅಳಿಸ್ತಾನೆ ಇರ್ತೀನಿ ನಾನು. ಆಮೇಲೆ ನಿಂಗೆ ಏನೂ ಕೊಡ್ಸಲ್ಲ. ಇಲ್ಲೇ ಯಾರು ಬರೀತಾರೆ? ನಮ್ಮ ತಾತ ಬರೀತದ ಇಲ್ಲಿ ಬಂದು. ಇವನಿಗೆ 2 ಹೋಮ್ವರ್ಕ್ ಇರೋದು, ಅದೇ 4 ಪೇಜ್ ಇದೆ. ಅದನ್ನ ಬಸೋಷ್ಟೊತ್ತಿಗೆ 4 ಗಂಟೆ ಆಗಿದೆ ನೋಡಿ. ಇಲ್ಲಿ ಝೂಮ್ ಮಾಡ್ತೀನಿ. 4 ಗಂಟೆ ಕಾಣ್ತಾ ಇಲ್ಲ ನಿಮಗೆ? 4 ಗಂಟೆ 4:15 ಆಗೈತೆ ಆಗಲೇ. 4:09 ಆಗಿದೆ ನನಗೆ. ಇವನಿಗೆ ಎಷ್ಟು ಬರ್ಸೋಕ್ಕೆ 3 ಗಂಟೆಯಿಂದ 3 ಗಂಟೆಗೆ ಬಂದ. ಆಗಲೇ ಉಗ್ರೆ ಕಟ್ ಮಾಡಿಲ್ಲ ಖುಷಿದ್ದ ಗೈಸ್. ನಾನು ಮರ್ತ್ಕೊಂಡಿಲ್ಲ, ನೆನ್ಪಿಡ್ ಬರಿಯಾ. ಹೆಂಗೆ ಕುತ್ಕೊ ಅಂತ ಹೇಳಿದೆ? ಡೀಸೆಂಟಾಗಿ ಕುತ್ಕೊ ಅಂತ ಹೇಳಿದೆ. ಚಕ್ಕ ಬಿಡಕಂಗೆ ಕುತ್ಕೋ ಹಂಗಂತೆ. ಹಂಗೆ ಕೂತ್ಕೋಬಾರ್ದು ಮಗ್ನೆ, ಹಂಗೂ ಕೂತ್ಕೋಬಾರ್ದು ಮಗ್ನೆ. ವೆರಿ ಗುಡ್. ಬಗ್ಬೇಕು, ಸೊಂಟನ ಬೆನ್ನ ಬಗ್ಸಿ ಬರಿಬೇಕು. ಕ್ಲೀನಾಗಿ ಬರ್ದಿಲ್ಲ ಅಂದ್ರೆ ದಿವಿಗೆ ಹೊಡಿತೀನಿ ಇವಾಗ. ಮೊಚ್ಚಕೈಲಿ ಹೊಡಿತೀಯ ನೀನು? ಬರ್ದಿಲ್ಲ ಅಂದ್ರೆ ಇವಾಗ ಸ್ಲೇಟಲ್ಲಿ ABCDನ ಅದೇ ಕಿತ್ಕೊಂಡು ನಾನು ನಿಂಗೆ ಹೊಡಿತೀನಿ ಇವಾಗ. ಬರಿ ಬೇಗ. ಏ ಬರಿ ಬಾ, ಏ ಬರಿ ಬಾ, ಏ ಬರಿ, ಏ ಬರ್ ತೋರ್ಸು. ನಮ್ಮ ದಿವ ಏನಂದ್ರೆ ನನಗೆ ಎದುರಿಸಕ್ಕೆ ಓಡಾಡ್ತಾನೆ ಗೈಸ್. ಬರೀ ಬೇಗ ಬಂದು ಊಟನೂ ಕೂಡ ಮಾಡಿಲ್ಲ ಗೈಸ್. ನಾನು ಖುಷಿಯವ್ರ ಅಪ್ಪನ ಜೊತೆ ಮಾಡ್ದ ಊಟನ. ದಿವ ಸ್ಕೂಲಲ್ಲೇ ಮಾಡ್ಕೊ ಬಂದವನೆ. ಬಂದು ಮಾವಿನಹಣ್ಣು ಕೊಟ್ಟೆ, ಮಾವಿನಹಣ್ಣು ತಿನ್ಬಿಟ್ಟು ಬರೀತಿರೋದು. ನಾನು ಬೆಳಗ್ಗೆ ತಿಂದವಳು ಇನ್ನೂ ತಿಂದಿಲ್ಲ. 4 ಗಂಟೆ ಟೈಮು, ಇನ್ನೂ ತಿಂದಿಲ್ಲ. ಫಸ್ಟ್ ಬರ್ಸ್ಬಿಡೋಣ, ಬರ್ಸಾದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡೆ. ತಡಿ ಫಸ್ಟ್ ಬರ್ಸಮ್ಮ ಅಂತ ಅವನು ಹೇಳ್ದೆ ನನಗೆ. ಅದಕ್ಕೋಸ್ಕರ ಬರ್ಸ ಕೂತ್ಕೊಂಡೆ, ಊಟನೇ ಮಾಡಿಲ್ಲ. ನಾಳೆಗೆ ನಂದು ಇವಾಗ ಊಟ ಮಾಡಿಲ್ವಲ್ಲ ಗೈಸ್, ಅದಕ್ಕೆ ನಾಳೆ ಅವ್ರ ಅಪ್ಪ ಮೋಮೋಸ್ ತರುತ್ತಂತೆ. ಫಸ್ಟ್ ಮನೇಲಿ ಮೋಮೋಸ್ ಒಂಚೂರು ಟೇಸ್ಟ್ ನೋಡಿರ್ಲಿಲ್ಲ, ನಾವು ತಿಂದು ಇರ್ಲಿಲ್ಲ, ನಮ್ಗೆ ಇಷ್ಟ ಆಯ್ತಿರ್ಲಿಲ್ಲ. ಆ ಥರ ಸಸ್ಯ ಹಂಗಿರುತ್ತೆ ಅಂದ್ಬಿಟ್ಟು ತಿಂತಾನೆ ಇರ್ಲಿಲ್ಲ ನಾವು, ಟೇಸ್ಟ್ ನೋಡಿರ್ಲಿಲ್ಲ. ನಮ್ಮನೇಲಿ ಯಾವಾಗಲೂ ಒಂದ್ಸಲ ತಗೊಬಂದ್ರು, ಅದೇ ಅಭ್ಯಾಸ ಆಗ್ಬಿಟ್ಟವ್ರು ಇವಾಗ. ಅದ ತುಂಬ ಇಷ್ಟ ನಮ್ಮ ದಿವಂಗ. ಅದು ಖಾರ ಇದ್ರೂ ಬಿಡಲ್ಲ, ತಿಂತಾ ಇರ್ತಾನೆ. ಆದರೆ ನಮ್ಗೆ ಇಷ್ಟ ಆಗಲ್ಲ ಅಷ್ಟೊಂದು, ನಾನು ತಿನ್ನೋದು ಇಲ್ಲ ಗೈಸ್. ಇವಾಗ ಸಮೋಸೆ ಇಷ್ಟ ಇಲ್ವಂತೆ ಅವನಿಗೆ. ಬರೀರಿ ಫಸ್ಟ್ ಬರೀರಿ. ಇವ್ರ ಜೊತೆ ನಾನು ಮನೆತಂದು ಕೂತ್ಕೊಂಡ್ರೆ ನನ್ಗೆ ಎದುರಿಸೋದು, ಹೊಡಿಯೋದು ಹತ್ರ ಎಲ್ಲ ಮಾಡ್ತಿದ್ದಾನೆ. ಓದೋ ತಿಂತಾನೆ ಇವಾಗ. ಏನು ಬೇಗ ಬೇಗ ಬರೆಯೋ ಅಂದ್ರೆ ಕೈ ಹಿಡ್ಕೊಂಡು ಬಡಿಸ್ಬೇಕಂತೆ, ಅವಾಗ ಬೇಗ ಆಮೇಲೆ ಬೇಗ ಬರಿಬೋದಂತೆ. ಬಪ್ಪಳ ನೋಡಿ ನೀವು ಬರೀ ಗೀಚ್ ಪೆನ್ಸಿಲ್ ಹಂಗೆ ಹಾಕೊಳ್ಳಲ್ಲ ಅಂತ ಸಾರಿ ಕೇಳಿ ತಾನೆ. ಯಾರು ಹೇಳ್ಕೊಟ್ಟವ್ರ ಹತ್ರ ಎಲ್ಲ ಹಾಕೋಬೇಕು ಬಾಯಿಗೆ ಅಂತ ನಿಂಗೆ? ಮ್ಯಾಮೆ ಅವರ ಖುಷಿಗೆ ನೋಡಿ ಮ್ಯಾಮ್ ಹೇಳ್ಕೊಟ್ಟವ್ರೇನೋ ಅನ್ಸುತ್ತೆ. ನೆಕ್ಸ್ಟ್ ವರ್ಷದಿಂದ ನಮ್ಮ ಖುಷಿನೂ LKG ಸೇರಿಸ್ತೀವಿ. ಓದೇ ಕೊಡ್ತೀನಿ ಇವಾಗ. ಅವಾಗ ಏನ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಗೈಸ್. ಖುಷಿ ಬರೀ ಬಾ ಖುಷಿ.